ನಮಸ್ಕಾರ ರೈತ ಬಾಂಧವರೇ. ನನ್ನ ಹೆಸರು ನಂದನ ಅಂದ್ರಾಳ್ ಅಂತೇಳಿ, ಅಂದ್ರಾಳ್ ಸೀಡ್ ಸೆಂಟರ್ ಮುಧೋಳದ ಪ್ರೊಪ್ರೈಟರ್. ಸೊ ಈ ಬಿಸ್ನೆಸ್ ಎಸ್ಟಾಬ್ಲಿಷ್ ಆಗಿದ್ದು November 1, 1989. ಸೊ ಇದನ್ನ ಮೊದಲು ನಮ್ಮ ತಂದೆಯವರಾದಂಥ ವಿಶ್ವನಾಥ್ ಭೀಮಪ್ಪ ಅಂದ್ರಾಳ್ ಅವರು ಸ್ಟಾರ್ಟ್ ಮಾಡಿದ್ರು. ಸೊ ಅವರು ಸ್ಟಾರ್ಟ್ ಮಾಡಿದ್ಮೇಲೆ 2008ರಿಂದ ಇಲ್ಲಿವರೆಗೂ 2008ರಿಂದ 2026 ಈಗ ಇಲ್ಲಿ ಮಟನು ಬಿಸ್ನೆಸ್ ನಾವು ಅದನ್ನು ಮುಂದೆ ನಡೆಸಿಕೊಂಡು ಅದನ್ನು ಒಂದು ಒಳ್ಳೆ ರೀತಿ ಒಳಗೆ ರೈತರಿಗೆ ಒಳ್ಳೆ ಸಲಹೆ ಸೂಚನೆಗಳನ್ನು ಕೊಟ್ಟು ಈ ಬಿಸ್ನೆಸ್ಸನ್ನು ಮುಂದುವರ್ಸ್ಕೊಂತ ಹೊಂಟೀವಿ. ಸೊ ಅಪ್ಪರು ಅವಾಗಿಂದ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಮೊದಲ ಹೊಲಕ್ಕೆ ಬೇಕಾದಂಥ ಬೀಜಗಳು, ಆಮೇಲೆ ಅದಕ್ಕೆ ಬೇಕಾದಂಥ ಕ್ರಿಮಿನಾಶಕಗಳನ್ನು, ಆಮೇಲೆ ರಸಗೊಬ್ಬರಗಳನ್ನ ಮಾರ್ಕೋತ ಬರ್ತಿದ್ವಿ. ಸೊ ಈಗ ಅದನ್ನು ನಾವೇನೈತಿ ಬಿಸ್ನೆಸ್ ಕಂಟಿನ್ಯೂ ಮಾಡ್ಕೊಂತ ಈಗ ಅದನ್ನು ಬಿಸ್ನೆಸ್ ರನ್ ಮಾಡಕತ್ತೀವಿ. ಸೊ ರೈತರಿಗೆ ಒಳ್ಳೆ ಒಂದು ಸರ್ವಿಸ್ ಕೊಡೋದಾಗಲಿ ಅಥವಾ ಅವ್ರಿಗೆ ಮಾಹಿತಿ ತಿಳಿಸಿ ಹೇಳೋದಾಗಲಿ ಅದನ್ನು ಅಪ್ಪರ್ ಹಾಕಿ ಕೊಟ್ಟಂಥ ಹಾದಿ ಒಳಗೆ ನಾವು ಕರೆಕ್ಟಾಗಿ ಮುಂದೆ ನಡ್ಕೋತ ಹೊಂಟೀವಿ, ಇನ್ನೂ ಆದ್ರೂ ನಡ್ಕೋತ ಹೋಗ್ತೀವಿ ಅಂತೇಳಿ ನಾ ಹೇಳ್ತೀನಿ. ರೋಹಿಣಿ ಕಂಪ್ನಿ ಜೊತೆ 2004ರಿಂದ ಹಿಡ್ಕೊಂಡು ಇಲ್ಲಿ ಮಟನು ಸತತ 22 ವರ್ಷಗಳ ಕಾಲ ನಾವು ಅವ್ರ ಜೊತೆ ಬಿಸ್ನೆಸ್ ಮಾಡಕತ್ತೀವಪ್ಪ ಅಂತಂದ್ರೆ ಅವ್ರ ಬಿಸ್ನೆಸ್ ಹೆಂಗದಪ್ಪ ಅಂತಂದ್ರೆ ಯಾವುದೇ ಪ್ರಾಡಕ್ಟ್ಗಳನ್ನ ತಗೊಂಡ್ರೆ ಅವಾಗ ಸೀಮಿತ ಪ್ರಾಡಕ್ಟ್ಗಳಿದ್ವು. ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂತಂದ್ರೆ ಮೈಕ್ರೋಫಿಟ್ ರಸಿ, ಮೈಕ್ರೋಫಿಟ್ ಶುಗರ್ ಕೇನ್ ಸ್ಪೆಷಲ್, ಆಮೇಲೆ ಎವರ್ಗ್ರೀನು, ಆಮೇಲೆ ಸಾಯಿಲ್ ಅಪ್ಲಿಕೇಶನ್ ಆದಂಥ ಗಾರ್ಡಿಯನ್, ಆಮೇಲೆ PHR ಸಾಯಿಲ್ ಕಂಡೀಷನರ್, ಕೆಲವೇ ಸೀಮಿತ ಪ್ರಾಡಕ್ಟ್ ಆಯಿತು. ಸೊ ಹಂತವಾಗಿ ವರ್ಷದಿಂದ ವರ್ಷಕ್ಕೆ ಪ್ರಾಡಕ್ಟ್ಗಳನ್ನು ಎಕ್ಸ್ಟೆಂಡ್ ಮಾಡ್ಕೊಂತ ಆಮೇಲೆ ಈಗ ಪ್ರೆಸೆಂಟ್ ಆಗಿ 46 ಪ್ರಾಡಕ್ಟ್ ಇರಬೇಕು. ಈ ಸದ್ಯದ ಮಟ್ಟಿಗೆ 2026ಕ್ಕೆ 46 ಪ್ರಾಡಕ್ಟ್ಗಳನ್ನು ಮಾರ್ಕೆಟಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಇನ್ನೂ ಕೆಲವೊಂದಿಷ್ಟು ಬರ್ಲಿಕ್ಕತ್ತವ. ಇನ್ನು ಫ್ಯೂಚರ್ 2-3 ವರ್ಷದಾಗ ಇನ್ನೂ ಒಂದು 5-6 ಪ್ರಾಡಕ್ಟ್ ಹೊಸ ಬರ್ತಾವ ಅಂತೇಳಿ ಆಲ್ರೆಡಿ ಡಿಸ್ಕಸ್ ನಡೆದದ. ಆಮೇಲೆ ಈಗ ರೀಸೆಂಟ್ ಆಗಿ ಸಕ್ಸಸ್ ಕಿಟ್ ಲಾಂಚ್ ಮಾಡಿದ್ರು. 4 ವರ್ಷದ ಕೆಳಗೆ ಲಾಂಚ್ ಮಾಡಿದ್ರು. ಸಕ್ಸಸ್ ಕಿಟ್ ಲಾಂಚ್ ಮಾಡಿದಾಗ ನಾವು ಇನಿಷಿಯಲ್ ಬಂದಾಗ ಇದೇನಾಗತ್ತಪ್ಪ ಅಂತ ಹೇಳಿ ಕೇಸಿಂದ ನಾವು ಭಾವನೆ ಮಾಡಿದ್ವಿ. ಇದೇನ್ ಮರ ಕೆಲವೊಂದು ಬೇರೆ ಕಂಪ್ನಿಯವ್ರು ಬೇರೆ ತರ ಹೇಳ್ತಾರ, ಇವ್ರದ್ದು ಹಂಗೆ ಇರ್ಬೋದೇನೋ ಅಂತ ಹೇಳಿ ನಾವು ತಿಳ್ಕೊಂಡಿದ್ವಿ. ಆದ್ರೆ ಸತತವಾಗಿ ಲಾಂಚ್ ಆದ್ಮ್ಯಾಗಿಂದ ಹಿಡ್ಕೊಂಡು ಆ ಲಾಂಚ್ ಆದಾಗ 2021 ಲಾಂಚ್ ಆಗಿತ್ತು. 21 ಲಾಂಚ್ ಆದಾಗ ಬಾಬಾ ಅಂದ್ರೆ ಒಂದು 5 ಕೇಸು 6 ಕೇಸು ಮಾರ್ತಿದ್ವು. ಸೊ ಅದು ಯಾವಾಗ ಮಾರ್ತಿದ್ವಿ, ಕಂಪ್ನಿ ಎಂಪ್ಲಾಯ್ಗಳು ಫೀಲ್ಡ್ಗೆ ಹೋಗಿ ಅವರಾಗೆ ರೆಕಮೆಂಡ್ ಮಾಡಿ ಬಂದಾಗ ನಾವು ಮಾರ್ತಿದ್ವಿ. ಆಮೇಲೆ ಹಂತವಾಗಿ ಹೆಂಗಾಯ್ತಂದ್ರೆ ಅವು 5 ಕೇಸ್ ಇದ್ದಿದ್ದು 10 ಇದ್ದಿದ್ದು 15 30 ಇದ್ದು 40 ಇದ್ದು 50 60 70 ಹಿಂಗೆ ಹೋಗಿ ಈಗ ಪ್ರೆಸೆಂಟ್ ಒಂದು 100 ಕೇಸ್ ಸಕ್ಸಸ್ ಕಿಟ್ಟಿಗೆ ಬಂದು ನಿಂತೀನಿ ನಾನು. ಬಟ್ ಇನ್ ಫ್ಯೂಚರ್ ಇದನ್ನ 150ರಿಂದ 200 ಕೇಸಿಗೆ ತಗೊಂಡು ಹೋಗು ನನ್ನ ವಿಚಾರ ಅದ. ನೋಡೋಣ ಕಂಪ್ನಿಯಿಂದ ಸಪೋರ್ಟ್ ಯಾವ ರೀತಿ ಬರ್ತದ, ಎಂಪ್ಲಾಯ್ ಸಪೋರ್ಟ್ ಯಾವ ರೀತಿ ಬರ್ತದ ನೋಡೋಣ. ಬಂತಂದ್ರೆ 200 ಆಗ್ಬೋದು, 250 ಆಗ್ಬೋದು. ಬಟ್ ನನ್ನ ಅಂದಾಜು ಒಂದು 200 ತರ ಮಾಡ್ಬೇಕಂತ ನೆಕ್ಸ್ಟ್ 26-27 200 ಕೇಸ್ ಮಾರ್ಬೇಕಂತ ನನ್ನ ವಿಚಾರ ಅದ. ನೋಡೋಣ ಅದ್ರ ತಕ್ಕಂಗೆ ಕಂಪ್ನಿಯವ್ರದ್ದು ಹೆಂಗೆ ಸಾಥ್ ಕೊಡ್ತದೆ ಏನು ಕೊಡ್ತದೆ ನೋಡ್ಕೊಂಡು ಅದನ್ನ ಅಚೀವ್ ಮಾಡ್ತೀನಿ. ಈ ಒಂದು ಸಕ್ಸಸ್ ಕಿಟ್ ಇದ್ರೊಳಗ ಬೆಳಿಗ್ಗೆ ಬೇಕಾದಂತ ಲಘು ಪೋಷಕಾಂಶಗಳು ಹಾಗೂ ಪೋಷಕಾಂಶಗಳು ಯಾವುದೇ ತರದ ಬೆಳಿಗ್ಗೆ ಏನು ಬೇಕಾಗಿರ್ತದ ಅದ್ರೊಳಗೆ ಸಮ್ಮಿಶ್ರಣ ಅದ ಸಕ್ಸಸ್ ಕಿಟ್ ಒಳಗೆ. ಒಂದು ಸಲ ರೈತಗ ನಾವು ಸಕ್ಸಸ್ ಕಿಟ್ ಅನ್ನ ನಾವು ಇವನ್ ಅಂಗಡಿಯಾಗ ಕುಂತಾಗಾರ ಫಾರ್ಮರ್ಗೆ ಬಂದು ರೆಕಮೆಂಡ್ ಮಾಡ್ಲಿ ಅಥವಾ ಕಂಪ್ನಿ ಎಂಪ್ಲಾಯರ್ ಹೋಗಿ ರೆಕಮೆಂಡ್ ಮಾಡಿರ್ಲಿ, ಒಂದು ಸಲ ಸಕ್ಸಸ್ ಕಿಟ್ ಯೂಸ್ ಮಾಡಿದಂತ ಫಾರ್ಮರ್ 2ನೇ ವರ್ಷಕ್ಕೆ ನಾವು ಹೇಳೋದು ಬೇಕಾಗಿಲ್ಲ, ಅವರೇ ಬಂದು ನಮಗೆ ಇದನ್ನ ಕೊಡ್ರಿ ಅಂತ ಕೇಳಿ ತಗೊಂಡು ಹೋಗ್ತಾರೆ. ಆ ಟೈಮ್ದಾಗ ರೈತಗೆ ನಾವು ಹೌದಪ್ಪ ಹೋದ ವರ್ಷ ನೀನು ಯೂಸ್ ಮಾಡಿದ್ದಿಲ್ಲ, ಬಟ್ ನಾವು ಕೊಟ್ಟಿದ್ವಿ, ನೀ ಯೂಸ್ ಮಾಡಿದ್ವಿ, ಏನ್ ಅನಿಸ್ತು, ಈ ವರ್ಷ ನೀ ಯಾಕೆ ಕೇಳ್ಕೊಂಬಂದ್ ತಗೊಂಡ್ ಹೊಂಟಿ, ಇದನ್ನ ಯಾಕೆ ಕೊಡ್ರಿ ಅಂತ ಯಾಕೆ ಹೇಳಕತ್ತಿ. ಅವಾಗ ರೈತನ ಫೀಡ್ಬ್ಯಾಕ್ ನಾವು ಕೇಳಿದಾಗ ಇಲ್ರಿ ನಾವು ಅದನ್ನ ಮೊದಲು ಯೂಸ್ ಮಾಡೋಕ್ಕಿಂತ ಮೊದಲು ನಮ್ಗೆ ಇಳುವರಿ ಬರ್ತಿದ್ದಿಲ್ಲ, ನಾವು ಎಷ್ಟೋ ನಾವು ಇಳುವರಿ ಕಡಿಮೆ ಆಗ್ತೈತಿ. ಬಟ್ ಆದ್ರೆ ನಾವು ಸಕ್ಸಸ್ ಕಿಟ್ ಯೂಸ್ ಮಾಡಿದ್ಮ್ಯಾಗ ಇದರಿಂದ ನಮಗ ಎಸ್ಪೆಷಲಿ ಶುಗರ್ ಕೇನ್ ಒಳಗೆ ಯೂಸ್ ಮಾಡಿದಾಗ ಮರಿಗಳ ಸಂಖ್ಯೆ ಹೆಚ್ಚಾಗ್ಯದ, ಕಬ್ಬು ಕಲರ್ ಬಂದದ, ಗ್ರೋತ್ ಬಂದದ, ಗಣಕಿ ಸೈಜ್ ಬಂದದ, ಆಮೇಲೆ ಪ್ರತಿಶತ 5-8% ಇಳುವರಿನೂ ಜಾಸ್ತಿ ಬಂದದ. ಮತ್ತೆ ಇದು ಕಬ್ಬಿಗೆ ಒಂದೇ ಅಲ್ಲ, ನಾವು ಬೇರೆ ಫಾರ್ಮರ್ ಬಂದಾಗ ಬೇರೆ ಬೆಳೆಗೆ, ಸೊ ಇವನ್ ಕಲ್ಲಂಗಡಿಗಿರ್ಲಿ, ಕಬ್ಬಿಗಿರ್ಲಿ ಅಥವಾ ವೆಜಿಟೇಬಲ್ ಕ್ರಾಪಿಗಿರ್ಲಿ ನಾವು ರೆಕಮೆಂಡ್ ಮಾಡಿ ಕೇಳಿದಾಗ ಬೇರೆ ಕ್ರಾಪಿಗೆ ಬೇರೆ ರೀತಿ ವರ್ಕ್ ಆಗತ್ತೆ. ಅದಕ್ಕೆ ಬೇಕಾದಂತ ನ್ಯೂಟ್ರಿಯೆಂಟ್ ಆಗಲಿ, ಅಪ್ಟೇಕ್ ಆಗಲಿ, NPK ಆಗಲಿ, ಆಮೇಲೆ ಕೆಲವೊಂದು ನ್ಯೂಟ್ರಿಯೆಂಟ್ಸ್ ಇದ್ರೊಳಗೆ ಏನು ಬೆಳಿಗ್ಗೆ ಬೇಕಲ್ಲ ಆ ನ್ಯೂಟ್ರಿಯೆಂಟ್ ಅನ್ನ ಬೆಳಿಗ್ಗೆ ಒದಗಿಸಿ ಬೆಳಿ ಚೆನ್ನಾಗಿ ಹಸಿರಾಗಿ ಬರ್ತದ, ಪ್ಲಸ್ ಇಳುವರಿ ರೈತರಿಗೆ ಹೆಚ್ಚಾಗ್ತದೆ ಸಕ್ಸಸ್ ಕಿಟ್ ಯೂಸ್ ಮಾಡೋದ್ರಿಂದ. ಸತತ 22 ವರ್ಷಗಳಿಂದ ನಾನು ರೋಹಿಣಿ ಕಂಪ್ನಿ ಸಮೂಹ ಸಂಸ್ಥೆ ಜೊತೆ ವ್ಯವಹಾರ ಮಾಡ್ಕೋತ ಬಂದೀನಿ. ಪ್ರಾಡಕ್ಟ್ಗಳ ಬಗ್ಗೆ ಏನು ಎರಡನೇ ಮಾತಿಲ್ಲ, ಪ್ರಾಡಕ್ಟ್ಗಳಂತೂ ಎಕ್ಸಲೆಂಟ್ ಅದಾವ, ಪ್ರಾಡಕ್ಟ್ ರಿಸಲ್ಟು ಚಲೋ ಅದಾವ. ಬಟ್ ಆದ್ರೆ ಈ ರಿಸಲ್ಟ್ಗಳನ್ನು ಇದೇ ರೀತಿ ಮುಂದೆ ನಮಗೆ ಕೊಡ್ರಿ ಅಂತ ಹೇಳಿ ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ರೋಹಿಣಿ ಸಂಸ್ಥೆಯ ಕ್ಷೇತ್ರ ಸಿಬ್ಬಂದಿಗಳನ್ನು ಕೂಡಲೇ ಸಂಪರ್ಕಿಸಿ.